ಹಾಯ್ ಎಲ್ರಿಗೂ ಕನ್ನಡ ಜ್ಞಾನಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹಾಗೆ ಯಾರ್ಯಾರು ನನ್ನ ಚಾನಲ್ನ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಕನ್ನಡ ವರ್ಣಮಾಲೆ ಬಗ್ಗೆ ಓಲ್ಡ್ ಕ್ವಶನ್ ಪೇಪರ್ ಅಥವಾ ಹಳೆ ಪ್ರಶ್ನೆ ಪತ್ರಿಕೆಯಲ್ಲಿ ಒಂದಾದರೂ ಪ್ರಶ್ನೆ ಬಂದೇ ಬಂದಿರುತ್ತೆ. ಹಾಗಿದ್ದರೆ ಹಳೆ ಪ್ರಶ್ನೆ ಪತ್ರಿಕೆಯಲ್ಲಿ ಯಾವ ಯಾವ ಪ್ರಶ್ನೆಗಳು ಬಂದಿದೆ ಎಂಬುದರ ಬಗ್ಗೆ ನಾವು ಇವತ್ತು ತಿಳಿದುಕೊಳ್ಳೋಣ. ಕನ್ನಡ ವರ್ಣಮಾಲೆ ಅಂದರೆ ಏನು? ಕನ್ನಡ ಭಾಷೆಯಲ್ಲಿರುವ ಮೂಲಾಕ್ಷರಗಳನ್ನು ಕನ್ನಡ ವರ್ಣಮಾಲೆ ಎನ್ನುತ್ತೇವೆ. ಕನ್ನಡ ವರ್ಣಮಾಲೆ ಅಂದರೆ ಕನ್ನಡ ಭಾಷೆಯಲ್ಲಿರುವ ಮೂಲಾಕ್ಷರಗಳನ್ನು ಕನ್ನಡ ವರ್ಣಮಾಲೆ ಎನ್ನುತ್ತೇವೆ. ಕನ್ನಡ ವರ್ಣಮಾಲೆಯಲ್ಲಿ 49 ಅಕ್ಷರಗಳಿವೆ. ಇದು ಕೂಡ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಬರುತ್ತೆ ಈ ಕ್ವಶನ್ನು. ಕನ್ನಡ ವರ್ಣಮಾಲೆಯಲ್ಲಿ ಎಷ್ಟು ಅಕ್ಷರಗಳಿವೆ ಅಂತ ಬಂದರೆ ಕನ್ನಡ ವರ್ಣಮಾಲೆಯಲ್ಲಿ 49 ಅಕ್ಷರಗಳಿವೆ. ನಿಮಗೆಲ್ಲ ತಿಳಿದಿರೋ ಹಾಗೆ ಆ ಇಂದ ಲಾವರೆಗೆ ಬರುವಂತಹ ಅಕ್ಷರಗಳನ್ನು ನಾವು ಕನ್ನಡ ವರ್ಣಮಾಲಾ ಅಕ್ಷರಗಳು ಅಂತ ಕರಿತೀವಿ. ಕನ್ನಡ ವರ್ಣಮಾಲೆಯಲ್ಲಿ ಎಷ್ಟು ವಿಧ? ಕನ್ನಡ ವರ್ಣಮಾಲೆಯಲ್ಲಿ 3 ವಿಧ. ಒಂದು ಸ್ವರಗಳು, ವ್ಯಂಜನಗಳು, ಯೋಗವಾಹಗಳು. ಸ್ವರಗಳು 13, ವ್ಯಂಜನಗಳು 34, ಯೋಗವಾಹಗಳು 2. ಹಾಗಿದ್ರೆ ಸ್ವರಗಳು ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವ ಅಕ್ಷರಗಳನ್ನು ಸ್ವರಗಳು ಎಂದು ಕರೆಯುತ್ತೇವೆ. ಸ್ವರಗಳು ಅಂದರೆ ಏನು? ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವಂತಹ ಅಕ್ಷರಗಳನ್ನು ನಾವು ಸ್ವರಗಳು ಎಂದು ಕರೆಯುತ್ತೇವೆ. ಉದಾಹರಣೆಗೆ ಅ, ಆ, ಇ, ಈ, ಉ, ಊ, ಋ, ಎ, ಐ, ಒ, ಓ, ಔ. ಇವು ಸ್ವರಗಳು. ಈಗ ಸ್ವರಗಳ ಬಗ್ಗೆ ತಿಳ್ಕೊಂಡ್ವಿ ಅಲ್ವಾ? ಸ್ವರಗಳಲ್ಲಿ ಎಷ್ಟು ವಿಧ? ಸ್ವರಗಳಲ್ಲಿ 3 ವಿಧ. ಒಂದು ಹ್ರಸ್ವಸ್ವರ, ದೀರ್ಘಸ್ವರ, ಪ್ಲುತಸ್ವರ. ಹ್ರಸ್ವಸ್ವರ ಅಂದರೆ ಏನು? ಒಂದು ಮಾತ್ರ ಕಾಲಾವಧಿಯಲ್ಲಿ ಉಚ್ಚರಿಸುವಂತಹ ಅಕ್ಷರಗಳನ್ನು ನಾವು ಹ್ರಸ್ವಸ್ವರ ಎನ್ನುತ್ತೇವೆ. ಹ್ರಸ್ವಸ್ವರ ಅಂದರೆ ಒಂದು ಮಾತ್ರ ಕಾಲಾವಧಿಯಲ್ಲಿ ಉಚ್ಚರಿಸುವ ಅಕ್ಷರಗಳನ್ನು ಹ್ರಸ್ವಸ್ವರ ಎನ್ನುತ್ತೇವೆ. ಉದಾಹರಣೆಗೆ ಆ, ಇ, ಉ, ಋ, ಎ, ಓ. ದೀರ್ಘಸ್ವರ. ಎರಡನೇದು ದೀರ್ಘಸ್ವರ. 2 ಮಾತ್ರ ಕಾಲಾವಧಿಯಲ್ಲಿ ಉಚ್ಚರಿಸಲ್ಪಡುವ ಅಕ್ಷರಗಳನ್ನು ದೀರ್ಘಸ್ವರ ಎನ್ನುತ್ತೇವೆ. ಉದಾಹರಣೆಗೆ ಆ, ಈ, ಉ, ಎ, ಐ, ಓ, ಔ. ಹಾಗೆ 3ನೇದು ಪ್ಲುತಸ್ವರ. ಪ್ಲುತಸ್ವರ ಅಂದರೆ ಏನಪ್ಪ ಅಂದರೆ ದೀರ್ಘ ಸ್ವರವನ್ನು ಇನ್ನೂ ಎಳೆದು ಉಚ್ಚರಿಸುವ ಪದಕ್ಕೆ ಅಥವಾ ಅಕ್ಷರಕ್ಕೆ ಪ್ಲುತಸ್ವರ ಅನ್ನುತ್ತೇವೆ. ಅಥವಾ 3 ಮಾತ್ರ ಕಾಲಾವಧಿಯಲ್ಲಿ ಉಚ್ಚರಿಸುವ ಅಕ್ಷರವನ್ನು ಪ್ಲುತಸ್ವರ ಎಂದು ಕರೆಯುತ್ತೇವೆ. ಈ ಪ್ಲುತಸ್ವರವನ್ನು ಹೆಚ್ಚಾಗಿ ಎಲ್ಲೂ ನಾವು ಯಾವ ಅಕ್ಷರದಲ್ಲೂ ಜಾಸ್ತಿ ಯೂಸ್ ಮಾಡೋದಿಲ್ಲ. ಉದಾಹರಣೆ ಪ್ಲುತಸ್ವರಕ್ಕೆ ಉದಾಹರಣೆ ಓಹೋ ಅಂತ ಬರುತ್ತೆ ಅಲ್ವಾ? ನೀವು ಯಾವ್ದಾದ್ರು ಪಾಠದಲ್ಲಿ ಓದ್ತಾ ಇದ್ದರೆ ಓಹೋ ಅಂತ ಬರುತ್ತಲ್ವಾ? ಆ ಥರ. ಇದಕ್ಕೆ ಚಿಹ್ನೆ ಯಾವುದಪ್ಪ ಗುರುತಿಸ್ತೀವಿ ಅಂದರೆ ಪ್ಲುತಸ್ವರದ ಚಿಹ್ನೆ ಎಸ್ ಎಂಬ ಗುರುತಿನಿಂದ ಈ ಚಿಹ್ನೆಯನ್ನು ಗುರುತಿಸ್ತೀವಿ. ತಮ್ಮ, ಗೆಳೆಯ, ಗುರುಗಳೇ ಎಂಬುದು ಪ್ಲುತಸ್ವರ. ಈಗ ಸ್ವರಗಳಲ್ಲಿ 3 ವಿಧ. ಒಂದು ಹ್ರಸ್ವಸ್ವರ, ದೀರ್ಘಸ್ವರ, ಪ್ಲುತಸ್ವರ. ಹ್ರಸ್ವಸ್ವರ ಎಂದರೆ ಒಂದು ಮಾತ್ರ ಕಾಲಾವಧಿಯಲ್ಲಿ ಉಚ್ಚರಿಸುವ ಅಕ್ಷರಗಳನ್ನು ಹ್ರಸ್ವಸ್ವರ ಎನ್ನುತ್ತೇವೆ. 2 ಮಾತ್ರ ಕಾಲಾವಧಿಯಲ್ಲಿ ಉಚ್ಚರಿಸಲ್ಪಡುವ ಅಕ್ಷರವನ್ನು ದೀರ್ಘಸ್ವರ ಎನ್ನುತ್ತೇವೆ. ಪ್ಲುತಸ್ವರ ಅಂದರೆ 3 ಮಾತ್ರ ಕಾಲಾವಧಿಯಲ್ಲಿ ಉಚ್ಚರಿಸುವಂತಹ ಅಕ್ಷರಗಳನ್ನು ಪ್ಲುತಸ್ವರ ಅನ್ನುತ್ತೇವೆ. ಪ್ಲುತಸ್ವರದ ಚಿಹ್ನೆಯನ್ನು ಎಸ್ ಎಂಬ ಚಿಹ್ನೆಯಿಂದ ಗುರುತಿಸುತ್ತೇವೆ. ಹಾಗಾದರೆ ಸಂಧ್ಯಾಕ್ಷರಗಳು ಅಂದರೆ ಏನು? ಸಂಧ್ಯಾಕ್ಷರಗಳು ಅಂದರೆ ಐ ಮತ್ತು ಔವನ್ನು ನಾವು ಏನಂತ ಕರಿತೀವಪ್ಪ ಅಂದರೆ ಸಂಧ್ಯಾಕ್ಷರಗಳು ಎಂದು ಕರೆಯುತ್ತೇವೆ. ಆ ಪ್ಲಸ್ ಯ ಐ ಆಗುತ್ತೆ, ಆ ಪ್ಲಸ್ ವ ಔ ಆಗುತ್ತೆ. ಹಾಗಾಗಿ ಐ ಮತ್ತು ಔವನ್ನು ನಾವು ಸಂಧ್ಯಾಕ್ಷರಗಳು ಎಂದು ಕರೆಯುತ್ತೇವೆ.
ಇದಿಷ್ಟು ಸ್ವರಗಳ ಬಗ್ಗೆ ಆಯಿತು. ಸ್ವರ ಅಂದ್ರೇನು, ಸ್ವರಗಳಲ್ಲಿ ಎಷ್ಟು ವಿಧ, ಆಮೇಲೆ ಸಂಧ್ಯಾಕ್ಷರಗಳ ಬಗ್ಗೆ ಆಯಿತು. ರಸ್ವ ಸ್ವರದಲ್ಲಿ ಎಷ್ಟಿದ್ದಾವೆ, ರಸ್ವ ಸ್ವರಗಳು ಎಷ್ಟು, ರಸ್ವ ಸ್ವರಗಳು 6, ದೀರ್ಘ ಸ್ವರಗಳು 7. ಈಗ ವ್ಯಂಜನಗಳ ಬಗ್ಗೆ ನಾವು ತಿಳಿದುಕೊಳ್ಳೋಣ. ವ್ಯಂಜನಗಳು ಎಷ್ಟು ವ್ಯಂಜನಗಳು? ವ್ಯಂಜನಗಳು 34. ವ್ಯಂಜನಗಳು ಅಂದರೆ ಏನಪ್ಪ? ವ್ಯಂಜನಗಳು ಎಂದರೆ ಸ್ವರಗಳ ಸಹಾಯದಿಂದ ಮಾತ್ರ ಉಚ್ಚಾರ ಮಾಡಲಾಗುವ ಅಕ್ಷರಗಳನ್ನು ವ್ಯಂಜನಗಳು ಎಂದು ಕರೆಯುತ್ತೇವೆ. ಸ್ವರಗಳ ಸಹಾಯದಿಂದ ನಾವು ವ್ಯಂಜನಾಕ್ಷರಗಳನ್ನು ಏನು ಮಾಡ್ತೀವಿ? ಸ್ವರಗಳ ಸಹಾಯದಿಂದ ಮಾತ್ರ ಉಚ್ಚಾರ ಮಾಡಲಾಗುವ ಅಕ್ಷರಗಳನ್ನು ವ್ಯಂಜನಗಳು ಎಂದು ಕರೆಯುತ್ತೇವೆ. ವ್ಯಂಜನಾಕ್ಷರಗಳು ಯಾವ್ಯಾವು? ಕಾಯಿಂದ ಲಾವರೆಗೆ ಬರುವಂತಹ ಅಕ್ಷರಗಳು ವ್ಯಂಜನಾಕ್ಷರಗಳು. 34 ವ್ಯಂಜನಗಳು ಎಷ್ಟಿದ್ದಾವೆ? 34 ಇದ್ದಾವೆ. ವ್ಯಂಜನಾಕ್ಷರಗಳು ಎಷ್ಟು? ಕಾಯಿಂದ ಲಾವರೆಗೆ ಬರುವಂತಹ ಅಕ್ಷರಗಳನ್ನು ನಾವು ವ್ಯಂಜನಾಕ್ಷರಗಳು, ಇಲ್ಲಿದೆ ನೋಡಿ, ಕಾಯಿಂದ ಲಾವರೆಗೆ ಬರುವ ಅಕ್ಷರಗಳು ಇವು ವ್ಯಂಜನಾಕ್ಷರಗಳು ಎಂದು ಕರೆಯುತ್ತೇವೆ. ವ್ಯಂಜನಗಳಲ್ಲಿ 2 ವಿಧ. ವ್ಯಂಜನಗಳಲ್ಲಿ ಎಷ್ಟು ವಿಧ? 2 ವಿಧ. 1 ವರ್ಗೀಯ ವ್ಯಂಜನಗಳು, 2 ಅವರ್ಗೀಯ ವ್ಯಂಜನಗಳು. ವರ್ಗೀಯ ವ್ಯಂಜನಗಳು ಎಷ್ಟು? ವರ್ಗೀಯ ವ್ಯಂಜನಗಳ ಸಂಖ್ಯೆ ಎಷ್ಟಪ್ಪ ಅಂದರೆ 25. ವರ್ಗೀಯ ವ್ಯಂಜನಗಳ ಸಂಖ್ಯೆ 25. ವರ್ಗೀಯ ವ್ಯಂಜನಗಳು ಯಾವ್ಯಾವು? ಕ ವರ್ಗ, ಛ ವರ್ಗ, ಟ ವರ್ಗ, ತ ವರ್ಗ, ಪ ವರ್ಗ. ವರ್ಗೀಯ ವ್ಯಂಜನಗಳ ಸಂಖ್ಯೆ 25. ವರ್ಗೀಯ ವ್ಯಂಜನಗಳು ಯಾವ್ಯಾವು ಅಂದರೆ ಕ ವರ್ಗ, ಚ ವರ್ಗ, ಟ ವರ್ಗ, ತ ವರ್ಗ, ಪ ವರ್ಗ. ವ್ಯಂಜನಗಳು ಎಷ್ಟಪ್ಪ ಅಂದರೆ 25. ಮತ್ತು ವರ್ಗೀಯ ವ್ಯಂಜನಗಳಲ್ಲಿ 3 ವಿಧಗಳನ್ನು ಮಾಡಲಾಗಿದೆ. 3 ಭಾಗಗಳಾಗಿ ವರ್ಗೀಯ ವ್ಯಂಜನಗಳನ್ನು ವಿಭಜಿಸಲಾಗಿದೆ. ಅವು ಯಾವ್ಯಾವಪ್ಪ ಅಂದರೆ ಅಲ್ಪಪ್ರಾಣ, ಮಹಾಪ್ರಾಣ, ಅನುನಾಸಿಕ. ಮೊದಲನೇದು ಅಲ್ಪಪ್ರಾಣ, 2ನೇದು ಮಹಾಪ್ರಾಣ, 3ನೇದು ಅನುನಾಸಿಕ. ಅಲ್ಪಪ್ರಾಣ ಎಂದರೇನು? ಪ್ರಾಣ ಅನ್ನೋ ಪದದಲ್ಲೇ ಬರುತ್ತದೆ. ಪ್ರಾಣ ಅಂದರೆ ಉಸಿರು. ಅಲ್ಪಪ್ರಾಣ ಅಂದರೆ ಕಡಿಮೆ ಉಸಿರಿನಿಂದ ಉಚ್ಚರಿಸುವ ಅಕ್ಷರಗಳನ್ನು ಅಲ್ಪಪ್ರಾಣ ಎನ್ನುತ್ತೇವೆ. ಕಡಿಮೆ ಉಸಿರಿನಿಂದ ಉಚ್ಚರಿಸುವ ಅಕ್ಷರಗಳನ್ನು ಅಲ್ಪಪ್ರಾಣ ಎನ್ನುತ್ತೇವೆ. ಉದಾಹರಣೆಗೆ ಕ, ಚ, ಟ, ತ, ಪ, ಗ, ಜ, ಡ, ದ, ಬ. ಅಲ್ಪಪ್ರಾಣಗಳ ಸಂಖ್ಯೆ ಎಷ್ಟು? 10. ಕಡಿಮೆ ಉಸಿರಿನಿಂದ ಉಚ್ಚರಿಸುವ ಅಕ್ಷರಗಳನ್ನು ಅಲ್ಪಪ್ರಾಣ ಎನ್ನುತ್ತೇವೆ. ಮಹಾಪ್ರಾಣ ಹೆಚ್ಚು ಉಸಿರಿನಿಂದ ಉಚ್ಚರಿಸುವ ಅಕ್ಷರಗಳನ್ನು ನಾವು ಮಹಾಪ್ರಾಣ ಎನ್ನುತ್ತೇವೆ. ಉದಾಹರಣೆಗೆ ಖ, ಛ, ಠ, ಥ, ಫ, ಘ, ಝ, ಡ, ಧ, ಭ. ಇದು ಮಹಾಪ್ರಾಣ. ಮಹಾಪ್ರಾಣಗಳ ಸಂಖ್ಯೆ 10. ಅನುನಾಸಿಕ. ಅನುನಾಸಿಕ ಅಂದರೆ ಮೂಗಿನ ಸಹಾಯದಿಂದ ಉಚ್ಚರಿಸುವ ಅಕ್ಷರಗಳನ್ನು ನಾವು ಅನುನಾಸಿಕಗಳು ಎಂದು ಕರೆಯುತ್ತೇವೆ. ಮೂಗಿನ ಸಹಾಯದಿಂದ ಉಚ್ಚರಿಸಲ್ಪಡುವ ಅಕ್ಷರಗಳನ್ನು ಅನುನಾಸಿಕ ಎಂದು ಕರೆಯುತ್ತೇವೆ. ಉದಾಹರಣೆಗೆ ನ್ಯ, ನ, 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 ಮ. ಇದಿಷ್ಟು ಇವತ್ತಿನ ತರಗತಿಯಲ್ಲಿ ನಾನು ಹೇಳಿಕೊಟ್ಟಿದ್ದೇನೆ. ಮುಂದಿನ ತರಗತಿಯಲ್ಲಿ ಅವರ್ಗೀಯ ವ್ಯಂಜನಗಳ ಬಗ್ಗೆ ಹೇಳಿಕೊಡುತ್ತೇನೆ. ಹಾಗೆಯೇ ಮುಂಚೆನೇ ಹೇಳಿದಂತೆ ನಾನು ಕಾಂಪಿಟೇಟಿವ್ ಎಕ್ಸಾಮ್ಸ್ನಲ್ಲಿ ಅಥವಾ ಹಳೆ ಪ್ರಶ್ನೆ ಪತ್ರಿಕೆಯಲ್ಲಿ ಒಂದಾದರೂ ಪ್ರಶ್ನೆ ಬಂದಿರುತ್ತದೆ ಅಂತ ಹೇಳಿದ್ದೆ ಅಲ್ವಾ? ಹಾಗಿದ್ರೆ ಯಾವ ಪ್ರಶ್ನೆಯನ್ನು ಅವರು ಕೊಡ್ಬೋದು ಅನ್ನೋದ್ರ ಬಗ್ಗೆ ಈಗ ನಾವು ತಿಳ್ಕೊಳ್ಳೋಣ. ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು ಅಕ್ಷರಗಳ ಸಂಖ್ಯೆ ಡ್ಯಾಶ್ ಅಂತ ಕೊಟ್ಟಿದ್ದಾರೆ. ಕನ್ನಡ ವರ್ಣಮಾಲೆಯಲ್ಲಿ ಎಷ್ಟು ವಿಭಾಗಗಳಿವೆ? ಕನ್ನಡ ವರ್ಣಮಾಲೆಯಲ್ಲಿ ಸ್ವರಗಳ ಸಂಖ್ಯೆ ಎಷ್ಟು? ಕನ್ನಡ ವರ್ಣಮಾಲೆಯಲ್ಲಿ ವ್ಯಂಜನಾಕ್ಷರಗಳ ಸಂಖ್ಯೆ ಎಷ್ಟು? ವರ್ಗೀಯ ವ್ಯಂಜನಗಳು ಯಾವುವು? ಅವರ್ಗೀಯ ವ್ಯಂಜನಗಳ ಸಂಖ್ಯೆ ಎಷ್ಟು? ಹ್ರಸ್ವ ಸ್ವರಗಳ ಸಂಖ್ಯೆ ಎಷ್ಟು? ದೀರ್ಘ ಸ್ವರಗಳ ಸಂಖ್ಯೆ ಎಷ್ಟು? ದೀರ್ಘ ಸ್ವರ ಎಂದರೇನು? ಮಾತ್ರಾ ಕಾಲದಲ್ಲಿ ಉಚ್ಚರಿಸುವ ಅಕ್ಷರಗಳು ಡ್ಯಾಶ್. ವ್ಯಂಜನಗಳಲ್ಲಿ ಎಷ್ಟು ವಿಧ? ವರ್ಗೀಯ ವ್ಯಂಜನಗಳಲ್ಲಿ ಎಷ್ಟು ವಿಧ? ಅವು ಯಾವುವು? ಸಂಧ್ಯಾಕ್ಷರಗಳು ಯಾವುವು?
ಇದರಲ್ಲಿ ಒಂದಾದರೂ ಕ್ವಶನ್ನು ನಿಮ್ಮ ಹಳೆ ಪ್ರಶ್ನೆ ಪತ್ರಿಕೆಯಲ್ಲಿ ಇದ್ದೇ ಇರುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ.